ನೀವು ಕ್ರಿಕೆಟ್ ಅಥವಾ ಫುಟ್ಬಾಲ್ ವರ್ಲ್ಡ್ ಕಪ್ಗಳನ್ನು ಯಾಕೆ ನೋಡ್ತೀರಿ? ಅದೇ ಯಾವ ಟೀಮ್ ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅದು ನೋಡೋದಕ್ಕಲ್ವಾ? ಅದೇ ರೀತಿ ಈಕ್ವಿಟಿ ಫಂಡ್ಸ್ ಅಂತ ಬಂದಾಗ ಕೂಡ ನಾವು ಬೆಟರ್ ಪರ್ಫಾರ್ಮ್ ಮಾಡುವಂಥ ಸ್ಟಾಕ್ಗಳಿಗೋಸ್ಕರ ಹುಡುಕಬೇಕಾಗತ್ತೆ, ಫಂಡ್ಗಳಿಗೋಸ್ಕರ ಹುಡುಕಬೇಕಾಗತ್ತೆ. ಹಾಗಾಗಿ ಮಿಡ್ ಕ್ಯಾಪ್ ಫಂಡ್ಸ್, ಈಕ್ವಿಟಿ ಫಂಡ್ಸ್ ಕ್ಯಾಟಗರಿಯಲ್ಲಿ ತುಂಬ ಇಂಪಾರ್ಟೆಂಟ್. ಮಿಡ್ ಕ್ಯಾಪ್ ಫಂಡ್ಸ್ ಅಂದರೆ ಏನು ಅಂತ ಮೊದಲು ನೋಡೋಣ. ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟೆಡ್ ಕಂಪನೀಸ್ ಪೈಕಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ 101ರಿಂದ 250 ರ್ಯಾಂಕ್ಡ್ ಕಂಪನೀಸ್ನ ಮಿಡ್ ಕ್ಯಾಪ್ ಕಂಪನೀಸ್ಗಳು ಅಂತ ಕರೀತಾರೆ. ಸೆಬಿ ರೂಲ್ಸ್ನ ಪ್ರಕಾರ ಮಿಡ್ ಕ್ಯಾಪ್ ಫಂಡ್ಸ್ ಕನಿಷ್ಠ ಪಕ್ಷ ತಮ್ಮ 65% ಅಸೆಟ್ನ ಮಿಡ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ಈ ಫಂಡ್ ಆಕ್ಟಿವ್ಲಿ ಮ್ಯಾನೇಜ್ಡ್ ಮಾಡಲಾಗಿದೆ. 65% ಮಿಡ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿ ಉಳಿದ 35%ಅನ್ನು ಮಾರ್ಕೆಟ್ ಕಂಡೀಷನ್ನ ಪ್ರಕಾರ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಥವಾ ಕ್ಯಾಶ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಬೇಡವೋ ಅಂತ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಲೋಕೇಶನ್ ಮಾತ್ರ ಅಲ್ಲ, ಫಂಡ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಕೂಡ ಮಿಡ್ ಕ್ಯಾಪ್ ಫಂಡ್ಸ್ ಕಂಪೇರ್ ಮಾಡೋದಕ್ಕೆ ಒಂದು ಕೀ ಪಾಯಿಂಟ್. ಈ ವಿಡಿಯೋನಲ್ಲಿ ನಾವು 2 ಮಿಡ್ ಕ್ಯಾಪ್ ಫಂಡ್ಗಳನ್ನು ಕಂಪೇರ್ ಮಾಡೋಣ. ಮೊದಲು ಈ ಫಂಡ್ನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನೋಡೋಣ. HDFC ಮಿಡ್ ಕ್ಯಾಪ್ ಫಂಡ್ ಜೂನ್ 25, 2007ರಂದು ಲಾಂಚ್ ಆಯಿತು. ಈ ಫಂಡ್ ಹಳೆಯ ಹೆಸರು HDFC ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಅಂತ. ಇದರ ಡೈರೆಕ್ಟ್ ಪ್ಲಾನ್ ಜನವರಿ 1, 2013ರಂದು ಲಾಂಚ್ ಆಗಿದ್ದು, ಅದೇ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡಿಸೆಂಬರ್ 26, 2007ರಂದು ಲಾಂಚ್ ಆಯಿತು. ಇದರ ಡೈರೆಕ್ಟ್ ಪ್ಲಾನ್ ಲಾಂಚ್ ಆಗಿದ್ದು ಜನವರಿ 1, 2013ಕ್ಕೆ. HDFC ಮಿಡ್ ಕ್ಯಾಪ್ ಫಂಡ್ ಮತ್ತು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಈ ಎರಡೂ ಫಂಡ್ಗಳ ಬೆಂಚ್ ಮಾರ್ಕ್ ಸೇಮ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 150 ಟೋಟಲ್ ರಿಟರ್ನ್ ಇಂಡೆಕ್ಸ್ಗೆ ಫಾಲೋ ಆಗುತ್ತೆ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ AUM ಬಂದು 83,104.83 ಕೋಟಿ ಮತ್ತು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ನ AUM ಬಂದು 11,229 ಕೋಟಿ. ಇನ್ನು HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಚಿರಾಗ್ ಸೆಟಲ್ವಾಡ್ ಆರಂಭದಿಂದಲೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. 28 ವರ್ಷಗಳಿಗೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಇನ್ನು ಇವರು 23 ವರ್ಷಗಳಿಂದ ಫಂಡ್ ಮ್ಯಾನೇಜ್ಮೆಂಟ್ ಮತ್ತು ಈಕ್ವಿಟಿ ರಿಸರ್ಚ್ ಮಾಡ್ತಾ ಇದ್ದಾರೆ. 4 ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ನಲ್ಲಿ ಇದ್ದಾರೆ. ಇನ್ನು ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ನ ಮಿಸ್ಟರ್ ಧ್ರುವ್ ಮುಚ್ಚಲ್ ಕಳೆದ 1 ವರ್ಷ 9 ತಿಂಗಳಿಂದ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು HDFC. ಇನ್ನು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಅನ್ನ ಈಗ 3 ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮಿಸ್ಟರ್ ತ್ರಿದೀಪ್ ಭಟ್ಟಾಚಾರ್ಯ ಇವರು ಅಕ್ಟೋಬರ್ 1, 2021ರಿಂದ ಎಡೆಲ್ವಿಸ್ ಮ್ಯೂಚುವಲ್ ಫಂಡ್ ನ CIO ಅಂದ್ರೆ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿದ್ದಾರೆ. ಇವರಿಗೆ ಸುಮಾರು 20 ವರ್ಷಗಳಿಂದ ಇಂಡಿಯಾ ಮತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಧ್ರುವ್ ಭಾಟಿಯಾ ಅಕ್ಟೋಬರ್ 14, 2024ರಿಂದ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಕೋ ಫಂಡ್ ಮ್ಯಾನೇಜರ್ ಆಗಿ ಈಕ್ವಿಟಿ ಮಾರ್ಕೆಟ್ನಲ್ಲಿ ಸುಮಾರು 13 ವರ್ಷಗಳಿಗೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ರಾಜ್ ಕೊರಾಡಿಯಾ ಆಗಸ್ಟ್ 1, 2024ರಿಂದ ಅಸಿಸ್ಟೆಂಟ್ ಫಂಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಎರಡೂ ಫಂಡ್ಗಳ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ನೋಡೋಣ. HDFC ಮಿಡ್ ಕ್ಯಾಪ್ ಫಂಡ್ನ ಆಬ್ಜೆಕ್ಟಿವ್ ಮೇನ್ಲಿ ಮಿಡ್ ಕ್ಯಾಪ್ ಕಂಪನೀಸ್ನಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ನ ಪ್ರೊವೈಡ್ ಮಾಡೋದು. ಆದರೆ ಈ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ಯಾವಾಗ ಅಚೀವ್ ಆಗುತ್ತೆ ಅನ್ನೋ ಗ್ಯಾರಂಟಿ ಮಾತ್ರ ಇಲ್ಲ. ಇನ್ನು HDFC ಮಿಡ್ ಕ್ಯಾಪ್ ಫಂಡ್ ಸ್ಟಾಕ್ ಸ್ಪೆಸಿಫಿಕ್ ಅಪ್ರೋಚ್ ನ ಫಾಲೋ ಮಾಡುತ್ತೆ. ಅಂದ್ರೆ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಾಟಮ್ ಅಪ್ ಅಪ್ರೋಚ್ ಯೂಸ್ ಮಾಡುತ್ತೆ. ಅರ್ಥ, ಫಂಡ್ ಮ್ಯಾನೇಜರ್ ಹೆಚ್ಚು ಇಂಡಿವಿಜುವಲ್ ಸ್ಟಾಕ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಫೋಕಸ್ ಮಾಡ್ತಾರೆ. ಅದಕ್ಕವರು ಮ್ಯಾಕ್ರೋ ಎಕನಾಮಿಕ್ ಟ್ರೆಂಡ್ಸ್ ಅಥವಾ ಇಂಡಸ್ಟ್ರಿ ಫೋರ್ಕಾಸ್ಟ್ ಮೇಲೆ ಹೆಚ್ಚು ಡಿಪೆಂಡ್ ಆಗದೆ ಕಂಪನಿಯ ಫಂಡಮೆಂಟಲ್ಸ್, ಬಿಸ್ನೆಸ್ ಸ್ಟ್ರೆಂತ್, ಮ್ಯಾನೇಜ್ಮೆಂಟ್ ಕ್ವಾಲಿಟಿಯನ್ನು ನೋಡಿ ಸ್ಟಾಕ್ ಸೆಲೆಕ್ಟ್ ಮಾಡ್ತಾರೆ. HDFC ಮಿಡ್ ಕ್ಯಾಪ್ ಫಂಡ್ ರೀಸನೇಬಲ್, ಅಕ್ಸೆಪ್ಟಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ಕ್ವಾಲಿಟಿ ಕಂಪನೀಸ್ನ ಪಿಕ್ ಮಾಡುತ್ತೆ. ಪೋರ್ಟ್ಫೋಲಿಯೋನಲ್ಲಿ ಫಂಡ್ ಸ್ಟಾಕ್ ಅನ್ನ ಡಿಫರೆಂಟ್ ಸೆಕ್ಟರ್ಸ್ ಮತ್ತು ಇಂಡಸ್ಟ್ರಿಯಲ್ಲಿ ಡೈವರ್ಸಿಫೈ ಮಾಡುತ್ತೆ. ಇನ್ನು ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡೋದಾದ್ರೆ HDFC ಮಿಡ್ ಕ್ಯಾಪ್ ಫಂಡ್ ಆವರೇಜ್ PE ರೇಷಿಯೋ ಬಂದು 26.32. ಇದು ಕ್ಯಾಟಗರಿ ಆವರೇಜ್ 35.52ಕ್ಕೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಇದೆ. ಫಂಡ್ ಸಾಲಿಡ್ ಫಂಡಮೆಂಟಲ್ಸ್, ಸಸ್ಟೈನಬಲ್ ಬಿಸ್ನೆಸ್ ಮಾಡೆಲ್ಸ್ ಮತ್ತು ರೀಸನೇಬಲ್ ಗ್ರೋತ್ ಪರ್ಸ್ಪೆಕ್ಟಿವ್ ಇರುವಂತಹ ಕಂಪನೀಸ್ನ ಮೇಲೆ ಫೋಕಸ್ ಮಾಡುತ್ತೆ. ಇನ್ನು HDFC ಮಿಡ್ ಕ್ಯಾಪ್ ಫಂಡ್ ನ AUM ಬಂದು 85,000 ಕೋಟಿ. ಇದು ಇಂಡಿಯಾದಲ್ಲಿ ಅತ್ಯಂತ ದೊಡ್ಡ ಮಿಡ್ ಕ್ಯಾಪ್ ಫಂಡ್ ಆಗಿದೆ. ಈಕ್ವಿಟಿ ಫಂಡ್ ಕ್ಯಾಟಗರಿಯಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಫಂಡ್ ಅಂದ್ರೆ ತಪ್ಪಾಗೋದಿಲ್ಲ. ಆದರೆ HDFC ಮಿಡ್ ಕ್ಯಾಪ್ ಫಂಡ್ ನ ಸೈಜ್ ಮಿಡ್ ಕ್ಯಾಪ್ ಯೂನಿವರ್ಸ್ಗೆ ಕಂಪೇರ್ ಮಾಡಿದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಚೇಂಜ್ ಆಗಿದೆ, ಅಂದ್ರೆ ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. 2020ರಲ್ಲಿ 0.98% ಇತ್ತು, ಈಗ ಅದು 1.02%ಗೆ ಬಂದಿದೆ. ಇನ್ನು ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನು ನೋಡೋಣ. ವ್ಯಾಲ್ಯೂ ರಿಸರ್ಚ್ನ ಪ್ರಕಾರ ವೇಟೆಡ್ ಅವರೇಜ್ ಮಾರ್ಕೆಟ್ ಕ್ಯಾಪ್ HDFC ಮಿಡ್ ಕ್ಯಾಪ್ ಫಂಡ್ 49,000 ಕೋಟಿ ಇದೆ. ಕ್ಯಾಟಗರಿ ಅವರೇಜ್ 61,000 ಕೋಟಿ. ಅಂದ್ರೆ ಫಂಡ್ ನಲ್ಲಿ ಯಾವುದೇ ಇಶ್ಯೂ ಇಲ್ಲ.
ಅಂದ್ರೆ ಫಂಡ್ ಸೈಜ್ ಇಶ್ಯೂ ಆಗೋದಿಲ್ಲ. HDFC ಮಿಡ್ ಕ್ಯಾಪ್ ಫಂಡ್ ಬೆಂಚ್ ಮಾರ್ಕ್ ಜೊತೆಗೆ ಲೋ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇಟ್ಟಿದೆ. ಅಂದ್ರೆ ಆಲ್ಫಾ ಜನರೇಟ್ ಮಾಡುವ ಅಥವಾ ಬೆಂಚ್ ಮಾರ್ಕ್ ಬೀಟ್ ಮಾಡೋದಕ್ಕೆ ಹೆಚ್ಚಿನ ಆಪರ್ಚುನಿಟೀಸ್ ಇರುತ್ತೆ ಅಂತ ಅರ್ಥ. ಎಡೆಲ್ವೆಸ್ ಮಿಡ್ ಕ್ಯಾಪ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ನೋಡೋದಾದ್ರೆ ಈ ಫಂಡ್ ಫೇರ್ ಇನ್ವೆಸ್ಟ್ಮೆಂಟ್ ಫ್ರೇಮ್ ವರ್ಕ್ ಅನ್ನು ಫಾಲೋ ಮಾಡುತ್ತೆ. ಫೋರೆನ್ಸಿಕ್ಸ್, ಅಕೌಂಟಿಂಗ್ ಕ್ವಾಲಿಟಿ, ಬೋರ್ಡ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್ ಮತ್ತು ಓನರ್ಶಿಪ್ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡುತ್ತೆ. ಇನ್ನು ರೋಬಸ್ಟ್ನೆಸ್, ವೆಲ್ ಮ್ಯಾನೇಜ್ಡ್ ಬಿಸ್ನೆಸ್ ನ ಸೆಲೆಕ್ಟ್ ಮಾಡ್ತಾರೆ. ಈ ಫ್ರೇಮ್ ವರ್ಕ್ ನ ಮೂಲಕ ಫಂಡ್ ಸೂಟೇಬಲ್ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಗುಡ್ ಅರ್ನಿಂಗ್ಸ್ ಪೊಟೆನ್ಷಿಯಲ್ ಇರುವಂತಹ, ಪ್ರಾಫಿಟಬಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಇರುವಂತಹ ಮತ್ತು ಸೌಂಡ್ ಮ್ಯಾನೇಜ್ಮೆಂಟ್ ಇರುವಂತಹ ಕಂಪನೀಸ್ ನ ಫಂಡ್ ಐಡೆಂಟಿಫೈ ಮಾಡುತ್ತೆ. ಆಮೇಲೆ ಫಂಡ್ ಒಂದು ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನ ಬಿಲ್ಡ್ ಮಾಡುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಮತ್ತು ಇನ್ವೆಸ್ಟರ್ಸ್ ರಿಡಂಪ್ಷನ್ ಪ್ರೆಷರ್ ನ ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಅದರಲ್ಲಿ ಸಫಿಷಿಯಂಟ್ ಲಿಕ್ವಿಡಿಟಿ ಇರುತ್ತೆ. ಈ ಫಂಡ್ ಅಲ್ಲಿ ಕ್ಯಾಶ್ ಹೋಲ್ಡಿಂಗ್ಸ್ ಕಡಿಮೆ ಇರ್ತವೆ ಮತ್ತು ಮಾರ್ಕೆಟ್ ಟೈಮಿಂಗ್ ಮಾಡೋದಕ್ಕೆ ಪ್ರಯತ್ನಿಸೋದಿಲ್ಲ. ಇದರ ಅರ್ಥ ಏನು ಅಂದ್ರೆ ಫಂಡ್ ನ ಫೋಕಸ್ ಮಾರ್ಕೆಟ್ ನ ಮೇಲೆ ಮಾತ್ರ ಇರುತ್ತೆ, ಟೈಮಿಂಗ್ ಪ್ರಿಡಿಕ್ಟ್ ಮಾಡೋದ್ರ ಮೇಲೆ ಅಲ್ಲ. ಈಗ HDFC ಮಿಡ್ ಕ್ಯಾಪ್ ಫಂಡ್ ವರ್ಸಸ್ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ರಿಟರ್ನ್ ಅನ್ನ ಕಂಪ್ಯಾರಿಸನ್ ಮಾಡೋಣ. HDFC ಮಿಡ್ ಕ್ಯಾಪ್ ಫಂಡ್ ಮತ್ತು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ 1, 3, 5, 7, 10 ವರ್ಷಗಳಲ್ಲಿ ಈ ಟೈಮ್ ಪೀರಿಯಡ್ ನಲ್ಲಿ ತಮ್ಮ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ ಬೀಟ್ ಮಾಡಿದೆ. 5 ಮತ್ತು 7 ವರ್ಷದ ಪರ್ಫಾರ್ಮೆನ್ಸ್ ನಲ್ಲಿ ಎಡೆಲ್ವಿಸ್ ಫಂಡ್ ಸ್ವಲ್ಪ HDFC ಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ರಿಟರ್ನ್ಸ್ ನಲ್ಲಿ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ. ಈಗ HDFC ಮಿಡ್ ಕ್ಯಾಪ್ ಫಂಡ್ ಪೋರ್ಟ್ಫೋಲಿಯೋವನ್ನು ನೋಡೋಣ. ಟಾಪ್ 5 ಹೋಲ್ಡಿಂಗ್ಸ್: ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್, ಬಾಲಕೃಷ್ಣ ಇಂಡಸ್ಟ್ರೀಸ್ ಲಿಮಿಟೆಡ್, ಕೋಫೋಜ್ ಲಿಮಿಟೆಡ್, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಫೋರ್ಟಿಸ್ ಹೆಲ್ತ್ ಕೇರ್ ಲಿಮಿಟೆಡ್. ಟಾಪ್ 5 ಸೆಕ್ಟರ್ಸ್: ಬ್ಯಾಂಕ್ಸ್, ಆಟೋ ಕಾಂಪೊನೆಂಟ್ಸ್, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಬಯೋಟೆಕ್ನಾಲಜಿ, IT ಸಾಫ್ಟ್ವೇರ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ನ ಪೋರ್ಟ್ಫೋಲಿಯೋವನ್ನು ನೋಡೋಣ. ಟಾಪ್ 5 ಸ್ಟಾಕ್ಸ್: ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಲಿಮಿಟೆಡ್, ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್, ಕೋಫೋರ್ಜ್ ಲಿಮಿಟೆಡ್, ಮಾರಿಕೋ ಲಿಮಿಟೆಡ್, PB ಫಿನ್ಟೆಕ್ ಲಿಮಿಟೆಡ್. ಇನ್ನು ಟಾಪ್ 5 ಸೆಕ್ಟರ್ಸ್ ಅನ್ನು ನೋಡೋಣ. ಫಿನಾನ್ಷಿಯಲ್ ಸರ್ವಿಸಸ್, ಕ್ಯಾಪಿಟಲ್ ಗೂಡ್ಸ್, ಹೆಲ್ತ್ ಕೇರ್, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೊನೆಂಟ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಮಾರ್ಕೆಟ್ ಕ್ಯಾಪ್ ಅಲೋಕೇಶನ್ ನ ಕಂಪ್ಯಾರಿಸನ್ ಮಾಡೋಣ. ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲೋಕೇಶನ್ ಹೆಚ್ಚಿದೆ. ಅಂದ್ರೆ ಈ ಫಂಡ್ ಸ್ಟೆಬಿಲಿಟಿ ಮತ್ತು ಡೌನ್ ಸೈಡ್ ಪ್ರೊಟೆಕ್ಷನ್ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂತ. ಅದೇ HDFC ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ಹೆಚ್ಚಿದೆ. ಅಂದ್ರೆ ಫಂಡ್ ಗ್ರೋತ್ ಪೊಟೆನ್ಷಿಯಲ್ ಹೆಚ್ಚಿದೆ, ಆದರೆ ವೊಲಾಟಿಲಿಟಿ ಕೂಡ ಹೆಚ್ಚಾಗೇ ಇರುತ್ತೆ ಅಂತ. ಪೋರ್ಟ್ಫೋಲಿಯೋ ಟರ್ನ್ ಓವರ್ ರೇಷಿಯೋ ನೋಡಿದ್ರೆ HDFC ಮಿಡ್ ಕ್ಯಾಪ್ ಫಂಡ್ 15.72% ಟರ್ನ್ ಓವರ್ ರೇಷಿಯೋನ ಹೊಂದಿದೆ. ಅಂದ್ರೆ ಫಂಡ್ ಬೈ ಮತ್ತು ಹೋಲ್ಡ್ ಸ್ಟ್ರಾಟಜಿ ಫಾಲೋ ಮಾಡುತ್ತೆ ಅಂತ ಅರ್ಥ. ಇನ್ನು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ನ ಟರ್ನ್ ಓವರ್ ರೇಷಿಯೋ ಬಂದು 43% ಇದೆ. ಅಂದ್ರೆ ಇದು ಕೂಡ ಫಂಡ್ ಅನ್ನ ಬೈ ಮತ್ತು ಹೋಲ್ಡ್ ಮಾಡುವಂತ ಸ್ಟ್ರಾಟಜಿನ ಫಾಲೋ ಮಾಡುತ್ತೆ. ಇನ್ನು ಕ್ರಿಟಿಕಲ್ ರೇಷಿಯೋ ಅಂದ್ರೆ ಫಂಡ್ ಪರ್ಫಾರ್ಮೆನ್ಸ್ ಮತ್ತು ರಿಸ್ಕ್ ಮ್ಯಾಟ್ರಿಕ್ ಅನ್ನ ನೋಡೋಣ. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಂಡ್ ರಿಟರ್ನ್ ಹಿಸ್ಟ್ರಿಯಲ್ಲಿ ಎಷ್ಟು ಫ್ಲಕ್ಚುಯೇಟ್ ಆಯಿತು ಅಂತ ತೋರಿಸುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಚ್ಚಿದ್ರೆ ಫಂಡ್ ವೊಲಾಟಿಲಿಟಿ ಹೆಚ್ಚು, ಅಂದ್ರೆ ರಿಸ್ಕ್ ಕೂಡ ಹೆಚ್ಚು ಅಂತ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 13.85% ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಅಂದ್ರೆ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಗೆ ಕಡಿಮೆ, ಅಂದ್ರೆ ರಿಲೇಟಿವ್ಲಿ ಸ್ಟೇಬಲ್ ಆಗಿದೆ ಈ ಫಂಡ್ ಅಂತ. ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 15.60% ಇದೆ. ಅಂದ್ರೆ ಬೆಂಚ್ ಮಾರ್ಕ್ ಕಡಿಮೆ ಆದ್ರೆ ಕ್ಯಾಟಗರಿ ಸ್ವಲ್ಪ ಹೆಚ್ಚು, ಅಂದ್ರೆ HDFC ಫಂಡ್ ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಈ ಫಂಡ್ ಅಂತ. ಎರಡನೇದು ಶಾರ್ಪ್ ರೇಷಿಯೋ. ಇದರಿಂದ ಫಂಡ್ ಈಚ್ ಯೂನಿಟ್ ಆಫ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಕೊಡ್ತಿದೆ ಅಂತ ಗೊತ್ತಾಗುತ್ತೆ. ಶಾರ್ಪ್ ರೇಷಿಯೋ ಹೆಚ್ಚಿದ್ರೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಬೆಟರ್ ಆಗಿರುತ್ತೆ ಅಂತ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಶಾರ್ಪ್ ರೇಷಿಯೋ ಬಂದು 1.26%. ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ನ ಶಾರ್ಪ್ ರೇಷಿಯೋ ಬಂದು 1.10%. ಅಂದ್ರೆ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ 1.26%, ಅಂದ್ರೆ ರಿಸ್ಕ್ ಪ್ರತಿಯೊಂದಕ್ಕೆ ಹೆಚ್ಚು ರಿಟರ್ನ್ ಅನ್ನು ಕೊಡ್ತಿದೆ ಅಂತ. ಇನ್ನು HDFC ಫಂಡ್ ಈ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಶಾರ್ಪ್ ರೇಷಿಯೋ ಅನ್ನು ಹೊಂದಿದೆ. ಅಂದ್ರೆ ಕ್ಯಾಟಗರಿಯಲ್ಲಿ ಬೆಸ್ಟ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನ ಈ ಫಂಡ್ ಕೊಟ್ಟಿದೆ. ಇನ್ನು ಬೀಟಾವನ್ನು ನೋಡೋಣ. ಬೀಟಾ ಫಂಡ್ ವೊಲಾಟಿಲಿಟಿಯನ್ನ ಬೆಂಚ್ ಮಾರ್ಕ್ ನ ಜೊತೆಗೆ ಕಂಪೇರ್ ಮಾಡುತ್ತೆ. ಬೀಟಾ 1ಕ್ಕಿಂತ ಹೆಚ್ಚಿದ್ರೆ ಫಂಡ್ ಮಾರ್ಕೆಟ್ಗಿಂತ ಹೆಚ್ಚು ವಾಲಟೈಲ್ ಆಗಿದೆ ಅಂತ. ಅದೇ ಬೀಟಾ 1ಕ್ಕಿಂತ ಕಡಿಮೆ ಇದ್ರೆ ಫಂಡ್ ಮಾರ್ಕೆಟ್ಗಿಂತ ಸ್ಟೇಬಲ್ ಇದೆ ಅಂತ, ಅಂದ್ರೆ ಕಡಿಮೆ ವಾಲಟೈಲ್ ಆಗಿದೆ ಅಂತ ಅರ್ಥ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಮತ್ತು ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಎರಡರ ಬೀಟಾ 1ಕ್ಕಿಂತ ಕಡಿಮೆ ಇದೆ. ಎರಡೂ ಬೆಂಚ್ ಮಾರ್ಕ್ ಗಿಂತ ಹೆಚ್ಚು ವಾಲಟೈಲ್ ಆಗಿಲ್ಲ ಅಂತ ಅರ್ಥ. ಮುಂದೆ ಸಾರ್ಟ್ ಇನ್ ರೇಷಿಯೋ. ಇದರಿಂದ ಫಂಡ್ ಡೌನ್ ಸೈಡ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಕೊಡ್ತಾ ಇದೆ ಅಂತ ತಿಳಿಯುತ್ತೆ. ಡೌನ್ ಸೈಡ್ ರಿಸ್ಕ್ ಅಂದ್ರೆ ಫಂಡ್ ರಿಟರ್ನ್ ಮಿನಿಮಮ್ ಅಕ್ಸೆಪ್ಟಬಲ್ ಲೆವೆಲ್ ಕೆಳಗೆ ಬಿದ್ದರೆ ಎಷ್ಟು ರಿಸ್ಕ್ ಆಗ್ತಾ ಇದೆ ಅಂತ ಮೆಜರ್ ಮಾಡೋದು.
ಫಂಡ್ ನ ಸಾರ್ಟಿನೋ ರೇಷಿಯೋ ನೋಡಿದ್ರೆ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸಾರ್ಟಿನೋ ರೇಷಿಯೋ 1.83% ಇದೆ. ಅದೇ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಸಾರ್ಟಿನೋ ರೇಷಿಯೋ ಬಂದು 1.47% ಇದೆ. ಅಂದ್ರೆ HDFC ಫಂಡ್ ಡೌನ್ ಸೈಡ್ ರಿಸ್ಕ್ ಹೆಚ್ಚಿನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನು ಕೊಟ್ಟಿದೆ. HDFC ಫಂಡ್ ಕ್ಯಾಟಗರಿನಲ್ಲಿ ಹೈಯೆಸ್ಟ್ ಸಾರ್ಟಿನೋ ರೇಷಿಯೋ ಹೊಂದಿದೆ. ಅಂದ್ರೆ ಕ್ಯಾಟಗರಿನಲ್ಲಿ ಬೆಸ್ಟ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅನ್ನ ಇದು ಕೊಟ್ಟಿದೆ. ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಅನ್ನು ನೋಡೋಣ. ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂದ್ರೆ ಮಾರ್ಕೆಟ್ ನಲ್ಲಿ ಫಂಡ್ ಬೆಂಚ್ ಮಾರ್ಕ್ ಗೆ ಹೋಲಿಸಿದ್ರೆ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ತೋರಿಸುತ್ತೆ. ಇದು 100ಕ್ಕಿಂತ ಹೆಚ್ಚಿದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ಹೀಗಾಗಿ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 96 ಇದೆ. ಅಂದ್ರೆ ಮಾರ್ಕೆಟ್ 10% ಏರಿದ್ರೆ ಈ ಫಂಡ್ 9.6% ಏರುತ್ತೆ ಅಂದಾಜಾಗಿ ಅಂತ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಅಂದ್ರೆ ಮಾರ್ಕೆಟ್ ಕೆಳಗೆ ಹೋದಾಗ ಫಂಡ್ ಬೆಂಚ್ ಮಾರ್ಕ್ ಗಿಂತ ಎಷ್ಟು ಹೆಚ್ಚು ಕೆಳಗೆ ಬಂದಿದೆ ಅಂತ ತೋರಿಸುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಡಿಮೆ ಇದ್ರೆ ಫಂಡ್ ಬೆಂಚ್ ಮಾರ್ಕ್ ಗಿಂತ ಕಡಿಮೆ ಕೆಳಗೆ ಇಳಿಯುತ್ತೆ ಅಂತ ಅರ್ಥ. ಇದೊಂದು ಒಳ್ಳೆ ಸುದ್ದಿ. ಹೀಗಾಗಿ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 85 ಇದೆ. ಅಂದ್ರೆ ಮಾರ್ಕೆಟ್ 10% ಕೆಳಗೆ ಹೋದಾಗ ಇದು 8.5% ಇಳಿಯುತ್ತೆ ಅಂತ. ಇದಕ್ಕೆ ವಿರುದ್ಧವಾಗಿ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 100 ಇದೆ. ಅಂದ್ರೆ ಮಾರ್ಕೆಟ್ 10% ಏರಿದ್ರೆ ಫಂಡ್ ಕೂಡ 10% ಏರುತ್ತೆ. ಅದೇ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದ್ರೆ 89. ಅಂದ್ರೆ ಮಾರ್ಕೆಟ್ 10% ಕೆಳಗೆ ಹೋದ್ರೆ ಫಂಡ್ ಕೇವಲ 8.9% ಮಾತ್ರ ಇಳಿಯುತ್ತೆ. ಹೀಗಾಗಿ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಗಿಂತ ಹೆಚ್ಚಿದೆ. ಅಂದ್ರೆ ರೈಸಿಂಗ್ ಮಾರ್ಕೆಟ್ ನಲ್ಲಿ ಎಡೆಲ್ವಿಸ್ ಫಂಡ್ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡುತ್ತೆ. ಆದ್ರೆ HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಫಾಲಿಂಗ್ ಮಾರ್ಕೆಟ್ ನಲ್ಲಿ ಬೆಟರ್ ಡೌನ್ ಸೈಡ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅನ್ನ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ನೊಂದಿಗೆ ಹೋಲಿಸಿದ್ರೆ HDFC ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ನಲ್ಲಿ ಬೆಟರ್ ಪರ್ಫಾರ್ಮ್ ಆಗಿದೆ ಮತ್ತು ತನ್ನ ಕ್ಯಾಟಗರಿಯಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿದೆ. ಫಾಲಿಂಗ್ ಸ್ಟಾಕ್ ಮಾರ್ಕೆಟ್ ನಲ್ಲಿ HDFC ಮಿಡ್ ಕ್ಯಾಪ್ ಫಂಡ್ ಎಡೆಲ್ವಿಸ್ ಫಂಡ್ ಗಿಂತ ಉತ್ತಮ ಡೌನ್ ಸೈಡ್ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಆದರೆ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ನ ಬೆಟರ್ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಕಾರಣದಿಂದಾಗಿ ರೈಸಿಂಗ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ. ಈಗ ಈ ಎರಡೂ ಫಂಡ್ಗಳ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಅನ್ನು ನೋಡೋಣ. ಈ ಎರಡು ಫಂಡ್ಗಳಲ್ಲಿ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಹೆಚ್ಚು ಅಂತ ಏನೂ ಇಲ್ಲ. ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಜಾನ್ ಮತ್ತು ರಿಸ್ಕ್ ಪ್ರೊಫೈಲ್ನ ಮೇಲೆ ಅವಲಂಬಿಸಿ ಎರಡೂ ಫಂಡನ್ನು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಿಸಿಕೊಳ್ಳುವುದಕ್ಕೆ ಕನ್ಸಿಡರ್ ಮಾಡಬಹುದು. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ. HDFC ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.71% ಇದೆ. ಅದೇ ಎಡೆಲ್ವಿಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಎಕ್ಸ್ಪೆನ್ಸ್ ರೇಷಿಯೋ ಬಂದು 0.39% ಇದೆ. ಸೊ ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನೀವು ಯಾವ ಫಂಡನ್ನು ಪ್ರಿಫರ್ ಮಾಡ್ತೀರಿ, ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಫಂಡ್ಗಳನ್ನು ಇಟ್ಕೊಂಡಿದ್ದೀರಿ, ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೀಪ್ ಇನ್ವೆಸ್ಟಿಂಗ್. ಟಾಟಾ, ಬಾಯ್ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.